ಹೇಳಿದರು. ಯಾಕೆ? ಇದೇ RSS ಕುರಿತಾಗಿ. RSS ಅನ್ನು ಪೂರ್ಣ ಪ್ರಮಾಣದಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನು ನೆಹರು ಮಂತ್ರಿಮಂಡಲ ಇಡುತ್ತೆ. ಅದನ್ನು ಬೇಡಪ್ಪ ರಿವೋಕ್ ಮಾಡೋಣ ಅಂತ ಹೇಳಿ ಅದನ್ನು ಹಿಂದೆ ತಕ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ. ಬಹುಶಃ ಅದೇ ಒಂದು ಮಾಡಿರುವಂತಹ ತಪ್ಪು, ಅದೊಂದು ಅಪರಾಧಿಯ ಕೃತ್ಯ ಕಾಂಗ್ರೆಸ್ದು ಅಂತ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ, ಹಂಗರ್ ಸ್ಟ್ರೈಕಿಗೆ ಕುಳಿತಂತಹ, ಅದು ಕೂಡ ಯಾರು ಕುರಿತಾಗ ಕುಳಿತವನ್ರಿ ಅವನ ಮನುಷ್ಯ? ಯಾರಿಗಾಗಿ ಕುಳಿತವನೇ? ಅವನೇನು ತನ್ನ ಹೆಸರಾಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಕುಳ್ತಾನ? ಅವು ಹೋಗ್ರಿ, ನಿಮ್ಮ ಹೆಸರು ಏನಕ್ಕೆ ಬೇಕು ಅವನಿಗೆ, ಆ ಮನುಷ್ಯನಿಗೆ? ಜಗತ್ತಿನ ಉದ್ದಗಲಕ್ಕೂ ಆ ಮನುಷ್ಯನಿಗೆ ಅವಾರ್ಡ್ ಸಿಕ್ಕವೆ. ಜಗತ್ತಿನಾದ್ಯಂತ ಮನುಷ್ಯನಿಗೆ ಇವನೊಬ್ಬ ಒಳ್ಳೆ ಸೈಂಟಿಸ್ಟ್ ಅನ್ನುವಂತಹ ಅಧಿಕಾರ ಸಿಕ್ಕೈತೆ. ಒಂದು ಏನೋ ಪ್ರಾಮಾಣಿಕ ಮನುಷ್ಯ ಅಂತ ಹೇಳಿ ಅವ್ನು NGOಗೆ ಫಂಡ್ಸ್ ಬರ್ತಾ ಇದೆ. ಅಲ್ಲಿ ಹುಡುಗರುಗಳಿಗೆ ಎಜುಕೇಷನ್ ಕೊಡಿಸ್ತಾ ತನ್ನ ಏನಂತೀರ ನೀವು, ಜೀವನವನ್ನು ಆರಾಮಾಗಿ ವ್ಯತೀತ ಮಾಡ್ತಿದ್ದಾನೆ ಲದಾಖ್ನಲ್ಲಿ ಅವನು ಮನುಷ್ಯ. ಅಷ್ಟೆಲ್ಲ ಇದ್ರೂ ಕೂಡ ಬಂದು 21 ಮಕ್ಕಳ ಸಾವಿನ ಕುರಿತಾಗಿ, ಆ ಒಂದು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ಆತ್ಮಹತ್ಯೆಯ ಕುರಿತಾಗಿ ಬಂದು ಇನ್ನು ಮುಂದೆ ನನ್ನ ದೇಶದ ಯುವಕರು ಸಾಯಬಾರ್ದು ಅಂತ ಹೇಳ್ಬಿಟ್ಟು ಆ ಮನುಷ್ಯ ಅಲ್ಲಿ ಉಪವಾಸ ಕೂತ್ರೆ ಅವನು ಕಟ್ಟಿರುವಂಥ ಪಟ್ಟ ಏನು ಸರ್ ನಿಮ್ಮದು BJP ಅವರು? ಅವನು ಚೈನಾದವನ್ರಿ, ಚೈನಾ ಏಜೆಂಟ್. ಅಯ್ಯೋ ಸರ್, ನಿಮಗೆ ಫಂಡ್ಸ್ ಕೊಡ್ತೀವಿ, ನೀವು ಬಂದು ಉಪವಾಸ ಕೊಂಡ್ರಿ. ನೀಟ್ ಮಕ್ಕಳು ಸತ್ತಾಗ, ನೀಟು ಸೋರಿಕೆ ಆಗಿ ಸತ್ತಿರತಕ್ಕಂಥ ಮಕ್ಕಳ ಕುರಿತಾಗಿ ಒಂದು ಮಾತು ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ನಾನು ಜವಾಬ್ದಾರಿಯುತ ಪತ್ರಕರ್ತನಾಗಿ ಈ ಒಂದು ಓಪನ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಜವಾಬ್ದಾರಿಯುತ ಪತ್ರಕರ್ತನಾಗಿ 21 ಯುವಕರು ತೀರ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾಕೆ ಸರ್? ಎಂದಾದರೂ ಓದಿದ್ದೀರಾ ಸರ್? ತಾವು ಅಭ್ಯಾಸ ಮಾಡಿದ್ದೀರಾ? ಪುಸ್ತಕಗಳನ್ನು ಹಿಡ್ಕೊಂಡು ಹಿಂಗೆ ಓದಿದ್ದೀರಾ? ಅರ್ಥ ಆಗುತ್ತೆ. ಹಗಲು ರಾತ್ರಿ ಕೂಡಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಊಟ ನಿದ್ದೆ ಇಲ್ಲದೆ ಮಾಡಿರ್ತಕ್ಕಂಥ ಅಭ್ಯಾಸಕ್ಕೆ ಪ್ರತಿಫಲ ಇಲ್ಲ. ದುಡ್ಡಿಂದ ಎಲ್ಲ ಆಗುತ್ತೆ. ದುಡ್ಡು